ಎಸ್ ವೀಕ್ಷಕರೇ, ಶಿರಾ ತಾಲೂಕಿನ ಬರಗೂರಲ್ಲಿ ರಾಟೆ ಮತ್ತು ಕೈಮಗ್ಗ ನೇಕಾರರ ಮೇಳ ಆಯೋಜಿಸಲಾಗಿತ್ತು. ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿರುವ ಕನಕನಗರಕ್ಕೆ ಇನ್ನರ್ ವೀಲ್ ಕ್ಲಬ್ ಆಫ್ ಬೆಂಗಳೂರು ಬ್ಲಾಸಮ್ಸ್ ತಂಡ ಶುಕ್ರವಾರದಂದು ಭೇಟಿ ನೀಡಿ ರಾಟೆ ಮತ್ತು ಕೈಮಗ್ಗ ನೇಕಾರರ ಮೇಳಕ್ಕೆ ಮೊದಲನೇ ಹೆಜ್ಜೆ ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಚೇರ್ಮನ್ ರಜನಿಗೌಡರವರು, ಅಧ್ಯಕ್ಷರಾದ ಸಚಿನ ಮೋಹನ್, ಕಾರ್ಯದರ್ಶಿ ಅಕ್ಷತಾ, ಸುನೀತಾ, ಯಶಿಕಾ ಸೆಟ್, ರೂಪಾ, ಸುರೇಂದ್ರನಾಥ್, ಯಾಶಿಕಾ ಶೆಟ್ಟಿ, ನೀಲಾ, ಪ್ರಮೋದ್, ಆಶಾ, ಶೈಲೇಂದ್ರ, ಸುಧಾ, ಮಮತಾ, ಬಾಲಾಜಿ, ಪಲ್ಲವಿ, ರವಿ, ಉಮಾ, ಶಿವಪ್ರಸಾದ್, ನಂದ, ಮಾಳವಿಕಾ, ಕೃಷ್ಣಮೂರ್ತಿ ಸಾಥ್ ನೀಡಿದರು. ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡ ಲೋಕೇಶ್, ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋಧ ದೇವರಾಜ ಅರಸ್, ಶಿರಾ ತಾಲೂಕಿನ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಹದೇವಮ್ಮ ಮುಂತಾದವರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಕೈಮಗ್ಗ ನೇಕಾರರ ಮತ್ತು ಚರಕದಿಂದ ನೂಲುವವರ ಒಂದು ಮೇಳವನ್ನ ಹಮ್ಮಿಕೊಂಡಿದೀವಿ. ಈ ದಿನ ಬರಗೂರಲ್ಲಿ ಏನು ಇನ್ನರ್ ವೀಲ್ ಕ್ಲಬ್ ಬೆಂಗಳೂರು ಮತ್ತು ತಾಲೂಕ್ ಕೈಮಗ್ಗ ನೇಕಾರರ ಸಂಘ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ. ಇದು ಪೂರ್ವಭಾವಿಯಾಗಿ ಅವರು ಬೆಂಗಳೂರು ಕ್ಲಬ್ ನಿಂದ ಬರ್ತಕ್ಕಂಥವ್ರಿಗೆ ಈ ನೇಕಾರಿಕೆ ಬಗ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ, ಏನು ಇವತ್ತಿನ ದಿವಸದಲ್ಲಿ ಕೈಗಾರಿಕೆ, ಗುಡಿ ಕೈಗಾರಿಕೆ ಆಗಿದ್ದಂತ ಒಂದು ನೂಲುವವರ ಸಂಕಷ್ಟ ನಶಿಸಿ ಹೋಗ್ತಾ ಇದೆ. ಆ ಒಂದು ಇದನ್ನ ಅರ್ಥ ಮಾಡಿಸೋದಕ್ಕೆ, ಸರ್ಕಾರದ ಗಮನಕ್ಕೆ ತರೋದಕ್ಕೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ. ನೇಕಾರರು ಇವತ್ತು ಕುರಿ ಸಾಕೋದು ಮತ್ತೆ ಕಂಬಳಿ ನೇಯೋದು ಈ ತರ ಒಂದು ಕಸಬುಗಳು ಇತ್ತು. ಇವು ನಿಜವಾದ ಅಲೆಮಾರಿಗಳು ಅಂದ್ರೆ ನಮ್ಮ ಕುರುಬ ಸಮಾಜದವರು ನಿಜವಾದ ಅಲೆಮಾರಿಗಳು. ಇವ್ರನ್ನ ಅಲೆಮಾರಿಗಳನ್ನಾಗಿ ಸೇರಿಲ್ಲ. ಜೊತೆಗೆ ST ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತಕ್ಕಂಥದ್ದು ಬೇಡಿಕೆ ಇತ್ತು. ಹೋರಾಟ ನಡೀತಲೇ ಇದೆ. ಪರಿಶಿಷ್ಟ ಪಂಗಡಕ್ಕೂ ಸೇರಿಲ್ಲ. ಮಕ್ಕಳ ವಿದ್ಯಾಭ್ಯಾಸ ಮಾಡೋದಕ್ಕೆ ಮತ್ತೆ ಬಹಳ ತೊಂದರೆ ಆಗ್ತಾ ಇದೆ. ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ. ಅದನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಮ್ಮ ಸಮಾಜದ ಆದಂತ ನಾಗಲಕ್ಷ್ಮಿ ಚೌಧರಿ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಸಿದ್ದಾರೆ. ಇದು ಪೂರ್ವಭಾವಿ ಸಭೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಕುರಿಗಾರರು ಮತ್ತೆ ನೇಕಾರರನ್ನು ಒಳಗೊಂಡಂತೆ ಒಂದು 10,000 ಜನ ಒಂದ್ ಕಡೆ ಸೇರಿಸಿ ಸರ್ಕಾರದ ಗಮನಕ್ಕೆ ತರ್ತಕ್ಕಂತ ಒಂದು ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮನ ಆಯೋಜಿಸಿದೀವಿ. ಇವತ್ತು ಇಂದಿನ ಸರ್ಕಾರಗಳಿದ್ದಾಗ, ಮನಮೋಹನ್ ಸಿಂಗ್ ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಗುಡಿ ಕೈಗಾರಿಕೆನೆ ಹೆಚ್ಚಿನದಾಗಿ ಉತ್ತೇಜನ ಮಾಡಿದ್ರು. ಇತ್ತೀಚೆಗೆ ಅದೆಲ್ಲ ನಶಿಸಿ ಹೋಗಿದೆ. ಏನು ಉಣ್ಣೆ ವಲಯ ಅಂತ ಹೇಳಿ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ರು, ಆ ವಲಯಕ್ಕೆ ಬರ್ತಕ್ಕಂತ ಸಹಾಯಧನನೂ ನಿಲ್ಸಿದ್ದಾರೆ. ಹಿಂದೆ ನೇಕಾರರು ತೀರಿ ಹೋದ್ರೆ, ಅವರು ಮರಣ ಹೊಂದಿದ್ದಾರೆ, ಅವರ ಕುಟುಂಬದವರಿಗೆ ವಿಮೆ ಕೊಡ್ತಾ ಇದ್ರು, ಅವ್ರಿಗೆ ಡೆತ್ ಕ್ಲೈಮ್ ಅಂತ. ಅದು ಸಹ ಬರ್ತಾ ಇಲ್ಲ. ಈಗ 5,000 ರೂಪಾಯಿ ಕೊಡ್ತಾ ಇದ್ರು. ಆಮೇಲೆ ಆರೋಗ್ಯ ವಿಮೆ ಕೊಡ್ತಾ ಇದ್ರು. ನೇಕಾರ ಕುಟುಂಬದವ್ರಿಗೆ ಏನಾದ್ರು ಸಂಕಷ್ಟ ಆದ್ರೆ, ಈ ಒಂದು ಕಸಬು ಮಾಡಬೇಕಾದ್ರೆ TB ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಅವ್ರಿಗೆ 5,000 ರಿಂದ 10,000 ರೂಪಾಯಿವರೆಗೂ ವಿಮೆ ಕೊಡ್ತಾ ಇದ್ರು, ಆರೋಗ್ಯ ವಿಮೆ ಅಂತ. ಅದನ್ನು ಸಹ ನಿಲ್ಸಿದ್ದಾರೆ ಸರ್ಕಾರ ಇತ್ತೀಚೆಗೆ. ಇವರು ನೇಕಾರ ಕಷ್ಟನ ಕೇಳೋದೇ ಇಲ್ಲ ಆಗಿರೋದ್ರಿಂದ ಸರ್ಕಾರದ ಗಮನಕ್ಕೆ ತರಬೇಕು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರಬೇಕು. ನೇಕಾರರ ಏನು ಸಂಕಷ್ಟ ಇದೆ ಅಂತ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಈಗ ವಿಶೇಷವಾಗಿ ಆಹ್ವಾನಿತರು ಬರ್ತಾ ಇದ್ದಾರೆ. ಅವರು ಬಂದು ಇದೆಲ್ಲ ಸಮೀಕ್ಷೆ ಮಾಡಿ ವರದಿ ಕೊಡ್ತಾರೆ. ಆ ನಂತರ ಈ ಕಾರ್ಯಕ್ರಮನ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ದಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ.